ಯಮದಲ್ಲಿ ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸಾ. ಏನು ಮಾತಾಡ್ತಿಲ್ಲ ಸಾ? ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್ ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್ ತಮಾಷೆ ಮಾಡ್ಬೇಡಿ ಸರ್, ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದು? ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ಎತ್ಕೆ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾಕೆಂತ ಕೇಳಲ್ವಾ? ಸರಿ ನಾನೇ ಹೇಳ್ತೀನಿ. ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ಗೆ ಕೊಟ್ರು. ನೀವು ಅಟ್ಲೀಸ್ಟ್ ಒಂದು ರೋಸ್. ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ? ನಾನು ಈ ಹೂನ ನಿಮ್ ಮುಡ್ಸ್ಬೇಕಾಗಿಲ್ಲ, ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿ ನಿಮ್ ಮುಡಿ ಸೇರುತ್ತೆ. ಸುಮಾ ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಲೇಟ್ ಆಗುತ್ತೆ ಬಾ. ಲೇಟ್ ಆಯ್ತು, ಹೋಣ ಹೋಣ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ. Thank you very much. ಸೊ ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ ಸರ್? ಗುರುವೇ, ಹೀರೋ ಆಗಬೇಕು ಅಂದ್ರೆ 2 ಕ್ವಾಲಿಟಿ ಇರಬೇಕು. ಒಂದು ತಾಕತ್ತಿರ್ಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮಳೆ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೇ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೇ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ನ ನಂಬಿಕೆ ನನ್ನ ಪ್ರೀತಿ ಉಳಿಸುತ್ತೆ, ನನ್ನ ಪ್ರೀತಿ ನನ್ನ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ. ಜಸ್ಟ್ ವಾಟ್ ನೆಕ್ಸ್ಟ್ ಅಂತ. ಇಷ್ಟುದ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾವನೆ. ಅಲ್ಲ ಮಿಸ್ಟರ್, ಸೋತೆ ಅಂತ ಸೋಲಪ್ಕೊಂಡ್ಬಿಡು ಗುರುವೆ. ಮುಹೂರ್ತಕ್ಕಿನ್ನ 5 ನಿಮಿಷ ಇರೋದು. ಹಲೋ ಹುತಾತ್ಮ, ಕೊನೆ ಕ್ಷಣದವರೆಗೂ ಹೋರಾಡೋನೆ ಕಣ ಮಹಾತ್ಮ. ನಮಸ್ಕಾರ. ಏನ್ ಮಾಡ್ತಾ ಇದೀಯಾ? ಅದು 8 ಬಿದ್ದಿತ್ತು, ಹುಡುಕ್ತಾ ಇದೀನಿ ಸರ್. ಏನ್ ಸರ್, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀನಿ, ಆಶೀರ್ವಾದ ಮಾಡೋದು ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗಿದ್ದೇ ಇರುತ್ತೆ. ಬಾ ಮುಹೂರ್ತ. ಸರ್, ಮುಹೂರ್ತಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಏನದು? ಲೈಫ್ ಅಲ್ಲಿ ನಂಗೆ ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನಗೆ ಗೊತ್ತಪ್ಪ, ನೀನ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಂಬಂಧ ಹೀಗೆ ಮುಂದುವರಿಲಿ. ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್.
ನಾಳೆ ಎಲ್ಲರ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ನಡಿ. ದುಷ್ಯಂತ್ ಏನಾಯ್ತು? 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ. ದುಷ್ಯಂತ್ ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್. ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡಲೇಬೇಕು. ಹಲೋ, ನೀನ್ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲ್ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗ್ ಬೇಕಾಗಿರೋದು ನಿನ್ನ ಸಾವಲ್ಲ, ನೀನು ಮದುವೆ ಆಗ್ತಾರೋ ಹುಡುಗಿ. ಯಾರು ಮಾತಾಡ್ತಿರೋದು? ಈಗ ಅದು ಮುಖ್ಯ ಅಲ್ಲ. ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರೋ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ್ ಕೂರಿಸಿ ಫರ್ದರ್ ನನ್ನ ಫೋನ್ಗೆ ವೆಯ್ಟ್ ಮಾಡ್ತಾ ಇರು. ಏನಾಯ್ತು? ಈ 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದು ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ. ಯಾರು ನನ್ನ ಹಿಂದೆ ಬರಬೇಡಿ. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ, ಅಷ್ಟೇ. ಹತ್ರ ಬರಬೇಡಿ, ಹೋಗಿ. ನೋ ನೋ, ಗಾಡಿ ಕೂತ್ಕೋ. ಏನಾಗ್ತಿದೆ? ಬೇಗ. ಹಲೋ. ವೆರಿ ಗುಡ್. ಹಾ ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬಿನ್ ಡಿಫ್ಯೂಸರು ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರಿಯಾಗಿ ನೀನು ಅವಳನ್ನು. ಹಲೋ ಹಲೋ, ಆ ಇಡಿಯಟ್ನ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದು ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಕದ್ಲೋ ಆಗಿಲ್ಲ. ಹೇ ಯು ಕಮ್ ಆನ್. ಗೆಟ್ ಇನ್ಸೈಡ್. ಐ ಸೇ ಮೊಬೈಲ್ ಕೊಡ್ರಿ. ಸರ್ ಏನ್ ಸರ್ ಇದು? ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನೀ ಗಾಡಿ ಡ್ರೈವ್ ಮಾಡ್ತಾ ಇರು. ಐ ಸೆಡ್ ಮೂವ್. ಕಮ್ ಆನ್, ಗೆಟ್ ಇಟ್. ಐ ಸೇ ಮೂವ್ ಮೂವ್ ಗೋ. ಅಮ್ಮ